ಹಾಯ್ ಆಲ್, ವೆಲ್ಕಮ್ ಟು ಡಿ ಎಮ್ ಬ್ಲಾಗ್ಸ್ ಕನ್ನಡ. ಇವತ್ತಿನ ಈ ವ್ಲಾಗಲ್ಲಿ ಹೆಲ್ದಿಯಾಗಿರೋ ಮಟನ್ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸೂಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಫಾಲೋ ಮಾಡಿ. ಈಗ 2 ಕಾಳುಗಳನ್ನು ಇಲ್ಲಿ ತೊಗೊಂಡಿದ್ದೀನಿ, ಮತ್ತು 2 ಹಸಿಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು, ಈರುಳ್ಳಿ 2 ಗಡ್ಡೆ, ಟೊಮೆಟೊ ಕೂಡ 2. ಈಗ ನಾವು ಒಂದು ಕುಟಾಣಿ ತಗೊಂಡು ಅದಕ್ಕೆ ಜೀರಿಗೆ ಮೆಣಸನ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಕುಟ್ಕೊತಾ ಇದ್ದೀವಿ. ಇದಕ್ಕೆ ಈಗ ನಾನು ಬೆಳ್ಳುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಅದನ್ನು ಪೇಸ್ಟ್ ಆಗಂಗೆ ಕುಟ್ಕೋಬೇಕು. ಸೊ ನೆಕ್ಸ್ಟು ಒಂದು ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕಬೇಕು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈ ಕಾಲ್ ಸೂಪು ತುಂಬ ಹೆಲ್ದಿಯಾಗಿದೆ. ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಬೇಕಂದ್ರೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಮತ್ತು ಕಮ್ಮಿ ಕಾರ್ಬೋಹೈಡ್ರೇಟ್ ಇದೆ. ಇದು ಆರ್ಥ್ರೈಟಿಸ್ ಇರುತ್ತಲ್ಲ, ಆರ್ಥ್ರೈಟಿಸ್ ಮತ್ತು ಜಾಯಿಂಟ್ ಪೇನ್ ಕೂಡ ತುಂಬ ಒಳ್ಳೆಯದು ಇದು ತೊಗೊಂಡ್ರೆ. ಸೊ ನಾವಿವಾಗ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಕುಟ್ಟಿಟ್ಕೊಂಡಿದ್ರಲ್ಲ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದಕ್ಕೆ ನಾವೇನು ಕಾಳನ್ನ ಬಂದು ನೀಟಾಗಿ ತೊಳೆದಿಕ್ಕೋಬೇಕು. ಹೇಗೆಂದರೆ ಅದನ್ನು ಕ್ಲೀನ್ ಮಾಡಿ ಕೊಟ್ಟಿದ್ರೂ ಕೂಡ ನಾವು ಅದ್ರ ಮೇಲೆ ಲೇಯರ್ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಅರಶಿನ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದಿಕ್ಕೋಬೇಕು ಕಾಳನ್ನ. ಇವಾಗ ಕಾಳನ್ನ ಕೂಡ ನಾನು ಸೇರಿಸ್ಕೊಂಡು ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕಾಲಲ್ಲಿ ನೀರು ಬಿಡಲ್ಲ. ಸೊ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನಾನು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು. ಉಪ್ಪು ಆ್ಯಡ್ ಮಾಡಿಕೊಂಡು ತಿರ್ಗಾ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಈ ಕಾಲ್ ಸೂಪ್ನ ಊರಲ್ಲಿ ಮತ್ತು ಎಲ್ಲರೂ ಬಾಣಂತಿಯರಿಗೆ ತುಂಬ ಕೊಡ್ತಾರೆ. ಮತ್ತು ಬಾಣಂತಿಯರಿಗೆ ಬಂದು ಹಾಲು ಕಮ್ಮಿ ಇದೆ ಅಂದರೂ ಕೂಡ ಈ ಕಾಲ್ ಸೂಪ್ನ ತೊಗೋಬೇಕು. ವಾರಕ್ಕೊಂದ್ಸರಿ ತೊಗೊಂಡ್ರು ತುಂಬ ಒಳ್ಳೆಯದು. ನೀವು ತಿಂಗಳಿಗೆ ಒಂದು 2 ಸರಿ ತೊಗೊಂಡ್ರು ಕೂಡ ಇದು ನಿಮಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಕಾಲ್ ಸೂಪು. ಈಗ ನಾನು ಟೊಮೆಟೊನ ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ನೀರನ್ನ ಸೇರಿಸ್ಕೊಬೋದು. ನಾನು 2 ಕಾಲಿಗೆ 4 ಗ್ಲಾಸ್ ಆಗೋಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊತೀನಿ. ಇದಕ್ಕೆ ನೀವು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಕೂಡ ಈಗ ನಾನು ಸೇರಿಸ್ಕೊಂಡು ಫ್ರೈ ಮಾಡಿಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊತಾ ಇದ್ದೀನಿ. 2 ಕಾಲಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಆಮೇಲೆ ನೀವು ಕುದಿಬೇಕಾದ್ರೆ ನಿಮಗೇನಾದರೂ ಉಪ್ಪು ಕಮ್ಮಿ ಇದೆ ಅನಿಸಿದ್ರೆ ನೀವು ಬೇಕಂದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು. ಜಾಸ್ತಿ ಉಪ್ಪಾದರೆ ಕುಡಿಯೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ನಾನು 1 ಸ್ಪೂನ್ ಖಾರದ ಪುಡಿ ಮತ್ತು 1/4 ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಧನಿಯಾ ಪುಡಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ವಿಸಿಲ್ ಬರೋ ಥರ ಮಾಡ್ಕೊಳ್ಳೋಣ. ಇದು ಕಾಲು ಹೇಗೆ ಬೇಯಬೇಕಂದ್ರೆ ಆ ಮಾಂಸ ಏನಿದೆ ಆ ಕಾಲಲ್ಲಿ ಅದು ಬಿಟ್ಕೋಬೇಕು. ಬಿಟ್ಕೊಂಡು ಅದು ಒಳಗಡೆ ಒಂದು ಜೆಲ್ ಇರುತ್ತಲ್ವ ಅದು ಕೂಡ ನಮಗೆ ಬಿಟ್ಕೊಬೇಕು. ಆಗಲೇ ಈ ಸೂಪ್ ಕುಡಿಯೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಇದರಲ್ಲಿ ಎಲ್ಲ ಸತ್ವಗಳು ಕೂಡ ನಮಗೆ ಸಿಗುತ್ತೆ. ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ಸೂಪ್ ಬಂದು ಮಸಲ್ ಬಿಲ್ಡ್ ಮಾಡ್ತಾರಲ್ವ ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಈ ಸೂಪ್ ಕುಡಿಯೋದ್ರಿಂದ. ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ, ವಿಸಿಲ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 ವಿಸಿಲ್ನ ಮಾತ್ರ ತೋರಿಸಿದ್ದೀನಿ, ಆದರೆ 10 ವಿಸಿಲ್ ಆಗಿದೆ. ಈಗ ನಾನು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಹೇಗೆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಅಂತ. ಸೊ ನಮಗೆ ಚೆನ್ನಾಗಿ ಕಾಲು ಬೆಂದಿರುತ್ತೆ. ಅದಕ್ಕೆ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಬೆಂದಿದೆ ಕಾಲೆಲ್ಲ. ಸೊ ಇದೇ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಡಿ ಎಮ್ ಬ್ಲಾಗ್ಸ್ ಕನ್ನಡ.